ಸೊ ಓಕೆ, ಇದೇ ಚುಂಚನಕಟ್ಟೆ ಫಾಲ್ಸ್ಗೆ ಹೋಗೋಕ್ಕೆ ಎಂಟ್ರೆನ್ಸು, ಮತ್ತು ದೇವಸ್ಥಾನಕ್ಕೂ ಇದೆ ಎಂಟ್ರೆನ್ಸು. ಸೊ ಒಂದೇ ಕಡೆಯಿಂದ ಹೋಗ್ಬೇಕು ನೀವು. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವಾಗ ನಾನು ಎಕ್ಸಾಕ್ಟಾಗಿ ಎಲ್ಲಿದ್ದೀನಪ್ಪ ಅಂದರೆ ಮೈಸೂರು ಜಿಲ್ಲೆಯಲ್ಲಿರೋ KR ನಗರ ಹತ್ರ ಇರೋ ಚುಂಚನಕಟ್ಟೆ ಅನ್ನೋ ಊರಲ್ಲಿದ್ದೀನಿ. ಸೊ ಇವಾಗ ಟೈಮ್ ಒಂದು 2:30 ಆಗಿದೆ. ತಲಕಾವೇರಿಯಿಂದ ಬಂಗಾಳಕೊಳ್ಳಿ ಸೇರೋ ತನಕ ನಮ್ಮ ಕಾವೇರಿ ತಾಯಿ ಎಲ್ಲೆಲ್ಲ ಹರಿತಾರೆ ಅಲ್ಲೆಲ್ಲ ಪುಣ್ಯಕ್ಷೇತ್ರಗಳನ್ನು ಸೃಷ್ಟಿ ಮಾಡಿದ್ದಾಳೆ. ಸೊ ಅದರಲ್ಲಿ ಈ ಚುಂಚನಕಟ್ಟೆನೂ ಒಂದು. ಸೊ ಇಲ್ಲಿ ಕಾವೇರಿ ಹರಿಬೇಕಾದ್ರೆ ಒಂದು 60 ಅಡಿಯಿಂದ ಮೇಲೆ ಧುಮುಕೋದ್ರಿಂದ ಒಂದು ಫಾಲ್ಸ್ ಕೂಡ ಕ್ರಿಯೇಟ್ ಆಗಿದೆ. ಅದಕ್ಕೆ ಚುಂಚನಕಟ್ಟೆ ಫಾಲ್ಸ್ ಅಂತ ಕರೀತಾರೆ. ಇಲ್ಲಿ ಮೇಲೆ ನೋಡ್ಬೋದು. ಸೊ ಅದೇ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತ. ಅಂದರೆ ಸೀತಾ ಸಮೇತ ಶ್ರೀರಾಮ ಮತ್ತು ಲಕ್ಷ್ಮಣ ವನವಾಸದ ಸಮಯದಲ್ಲಿ ಸೊ ಇಲ್ಲಿಗೆ ಬಂದಿದ್ರು ಅಂತ ಪ್ರತೀತಿ ಇದೆ. ಸೊ ಇಲ್ಲಿ ಒಬ್ಬ ಋಷಿಮುನಿಗಳಿರ್ತಾರೆ, ತೃಣಬಿಂದು ಅಂತ. ಆ ಋಷಿಮುನಿಗಳನ್ನು ನೋಡುವ ಸಲುವಾಗಿ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣ ಈ ಏನಿದೆ ಚುಂಚನಕಟ್ಟೆಯನ್ನು ಊರಿಗೆ ಬರ್ತಾರೆ. ಸೊ ಈ ಚುಂಚನಕಟ್ಟೆಗೆ ಯಾಕಪ್ಪ ಚುಂಚನಕಟ್ಟೆ ಅಂತ ಹೆಸರು ಬಂತು ಅಂದರೆ, ಚುಂಚ ಮತ್ತು ಚುಂಚಿ ಅನ್ನೋ ಇಬ್ಬರು ರಾಕ್ಷಸರಿರ್ತಾರೆ. ಅವರು ಈ ಊರಲ್ಲಿರೋ ಜನಗಳಿಗೆ ತುಂಬ ತೊಂದರೆ ಕೊಡೋದು ಎಲ್ಲ ಮಾಡ್ತಾ ಇರ್ತಾರೆ. ಈ ತೃಣಬಿಂದು ಅನ್ನೋ ಋಷಿಮುನಿಗಳು ಪವಾಡಗಳಿಂದ ಅವರನ್ನು ಬದಲಾಯಿಸ್ತಾರಂತೆ. ಸೊ ಅದಕ್ಕೆ ಈ ಊರಿಗೆ ಚುಂಚನಕಟ್ಟೆ ಅನ್ನೋ ಹೆಸರು ಬಂತು. ಸೊ ನೋಡಿ, ಇದೆ ಕೋದಂಡರಾಮಸ್ವಾಮಿ ದೇವಸ್ಥಾನ. ವನವಾಸದ ಸಮಯದಲ್ಲಿ ರಾಮ ಬಂದಿರೋದ್ರಿಂದ ಸೀತಾ ಸಮೇತನಾಗಿ ಕೋದಂಡರಾಮಸ್ವಾಮಿ ಅಂತ ಹೆಸರು ಬಂತು ಅಂತ. ಸೊ ನಿಮಗೆ ಎಲ್ಲೆಲ್ಲೂ ನೋಡ್ಬೋದು, ಎಲ್ಲ ದೇವಸ್ಥಾನಗಳು ನೋಡಿರ್ತೀರ. ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣ ರೈಟ್ ಸೈಡ್ ಇರ್ತಾರೆ, ಸೀತಾಮಾತೆ ಲೆಫ್ಟ್ ಸೈಡ್ ಇರ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಸೀತಾಮಾತೆ ರೈಟ್ ಸೈಡಲ್ಲಿ ಇರ್ತಾರೆ, ಲಕ್ಷ್ಮಣ ಲೆಫ್ಟ್ ಸೈಡಲ್ಲಿ. ಅಂದರೆ ಎಡಭಾಗಕ್ಕೆ ಲಕ್ಷ್ಮಣ, ಬಲಭಾಗಕ್ಕೆ ಸೀತಾಮಾತೆ. ತೃಣಬಿಂದು ಅನ್ನೋ ಋಷಿಮುನಿಗಳ ಕೋರಿಕೆ ಮೇಲೆ ಅವರು ಈ ಥರ ನಿಂತ್ಕೊಂಡಿರ್ತಾರೆ ಅಂತ. ಸೊ ಇಲ್ಲೆಲ್ಲೂ ಆಂಜನೇಯ ಸ್ವಾಮಿ ನಮಗೆ ನೋಡೋಕ್ಕೆ ಸಿಗಲ್ಲ. ಸೊ ಯಾಕಂದರೆ ಅವ ಇನ್ನೂ ವನವಾಸದ ಆರಂಭ ಕಾಲಗಳು. ಸೊ ಇದೇ ಹಸುರಿನ ಪೈರು ಎಲ್ಲೆಡೆಯ ತಾಯ ಸಿರಿಯೇ, ಹೂಗಳ ಕೆಂಪು ಮರಗಳ ತಂಪು ಎಲ್ಲೂ ಆ ತಾಯನಗೆ. ಭಾರತ ಮಾತೆಯ ಈತನು ಜಾತೆಯ ಚೆಲುವನು ನೋಡುತ್ತನಲಿಯುವೆ ಮರೆಯುವೆ ನಾ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಗಂಧದ ಗುಡಿದು ಕಲೆಗಳ ತೋರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಸೊ ಓಕೆ ನೋಡಿ, ಇದೆ ಚುಂಚನಕಟ್ಟೆ ಫಾಲ್ಸು. ಸೊ ಸುಮಾರು ಒಂದು 60 ಅಡಿಯಿಂದ ಬೀಳ್ತಾ ಇದೆ. ಸೊ ಅದಕ್ಕೆ ಇದಕ್ಕೆ ಚುಂಚನಕಟ್ಟೆ ಫಾಲ್ಸ್ ಅಂತ ಕರೀತಾರೆ. ಸೊ ನೋಡಿ, ಇದು ಆರಂಗಿ ಡ್ಯಾಮು ಮತ್ತು ಕಾವೇರಿ ನೀರು ಎರಡು ಸೇರಿಬಿಟ್ಟು ಬರ್ತಾ ಇರೋ ನೀರು ಇದು. ಸೊ ಡ್ಯಾಮ್ ಗೇಟ್ಸ್ ಇನ್ನೂ ಕ್ಲೋಸ್ ಆಗಿದೆ ಅಂದ್ಕೊತೀನಿ, ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಇದೆ. ಸೊ ನೋಡಿ, ಓದಿಗಳು ಏನೇನು ಕೆಲಸ ಕೊಡುತ್ತೆ. ಬ್ಯಾಗೆಲ್ಲ ಚೆಕ್ ಮಾಡ್ತಾ ಇತ್ತು ಗುರು. ಏನಾಯಿತು, ಕವರೆಲ್ಲ ಇತ್ತು, ತೆಗೆದ್ರೆ ಕಷ್ಟ. ಸೊ ಗಾಡಿ ಸ್ವಲ್ಪ ಎತ್ತೋದೇ ಬೆಸ್ಟ್. ಶ್ರೀರಾಮನ ದೇವಸ್ಥಾನ ಅಲ್ವಾ, ಕೋತಿಗಳು ಜಾಸ್ತಿನೇ ಇರ್ತವೆ ಇಲ್ಲಿ. ನೋಡಿ ಏನೇನು ಮಾಡ್ತಾಯಿದ್ವಿ ನೋಡಿ, ಯಾರೋ ಗಾಡಿ ಬಂದಿದ್ದಾರೆ. ಸೊ ಬ್ಯಾಗೆಲ್ಲ ಚೆಕ್ ಮಾಡ್ತಾಯಿದೆ. ಸೊ
ಸೊ ಐ ಥಿಂಕ್ ಬ್ಯಾಗ್ ಎತ್ಕೊಂಡು ಹೋಗೋದೇ ಬೆಸ್ಟ್ ಅಂದ್ಕೊತೀನಿ. ಸೊ ಬೈಕ್ ಮುಂದೆ ಎಲ್ಲಾದರೂ ಹಾಕೋಣ, ಜನ ಇರೋ ಕಡೆ. ಸೊ ನೋಡಿ ಮುಂದೆ ನೋಡ್ತಾ ಇದ್ದಲ್ಲ, ಈ ಸಣ್ಣದಾಗಿ ಬರ್ತಾ ಇದ್ದಾರೆ ನೀರು. ಸೀತಾಮಾತೆ ಸ್ನಾನ ಮಾಡಬೇಕಾದ್ರೆ ಲಕ್ಷ್ಮಣ ಬಂದರು ಅಂತ ಸೀತೆ ಮತ್ತು ಈ ದಾರಿನಲ್ಲಿ ಬರ್ತಾರಂತೆ. ಸೊ ಅದಕ್ಕೆ ಈ ದಾರಿನಲ್ಲಿ ಬಂದರು ಅಂತ ಪ್ರತೀತಿ ಅಂತೆ. ಸೊ ನೋಡ್ತಾ ಇದ್ದಾರೆ ಅದೇ ಕೋದಂಡರಾಮಸ್ವಾಮಿ ದೇವಸ್ಥಾನ. ಸೊ ಒಳಗಡೆ ಹೋಗೋಣ. ಸೊ ಇನ್ನೂ ದೇವಸ್ಥಾನ ಓಪನ್ ಇದೆ. ಸೊ ಕೆಳಗಡೆ ಹೊಳೆ ಹತ್ರ ಹೋಗಿ ಬರೋಣ ಸ್ವಲ್ಪ. ಸೊ ಓಕೆ, ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಈಗ ಪಾಸಿಬಲ್ ಸೊ ವಿಡಿಯೋ ಶೂಟ್ ಮಾಡಿ ಹಾಕಿರ್ತೀನಿ. ಸೊ ಇಲ್ಲಾಂದರೆ ದರ್ಶನದಲ್ಲಿ ಮಾಡ್ಕೊಂಬಂದು ನೀವು ಸಿಗ್ತೀನಿ. ಸೊ ಒಳಗಡೆ ಹೋಗ್ತಾ ಇದ್ದೀನಿ. ಶ್ರೀ ಸ್ವಾಮಿ ಕ್ಷೇತ್ರ ಇದು ಕುಂಚಾರಣ್ಯ ಕ್ಷೇತ್ರ ಅಂತ. ಹಿಂದೆ ಶ್ರೀರಾಮರು ಕೃತಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಇಲ್ಲಿ ಬಂದಿದ್ದಾರೆ ಅಂತ ಪ್ರತೀತಿ ಇದೆ. ಶ್ರೀರಾಮರು ವನವಾಸ ಮಾಡ್ತಾ ಅಯೋಧ್ಯೆಯಿಂದ ಇಲ್ಲಿಗೆ ಬಂದಿರೋ ದಾರಿ. ಶ್ರೀರಾಮರು ಇಲ್ಲಿಗೆ ಬಂದಾಗ ಕುಂಚಾರಣ್ಯ ಗೋಂಡಾರಣ್ಯ ಕ್ಷೇತ್ರ ಇದು ಒಂದು ದೊಡ್ಡ ಅರಣ್ಯದ ಕ್ಷೇತ್ರ. ಸ್ವಾಮಿ ಇಲ್ಲಿ ಬಂದು ನೆಲೆಸಿದಾಗ ಸುಮಾರು ಒಂದು 2-3 ದಿನ ಇಲ್ಲಿ ತಂಗಿದ್ರು. ಆಗ ಸೀತಮ್ಮನವರು ಹೆಣ್ಣು ಮಗಳಾದ್ದರಿಂದ ಸಹಜ ವಯಸ್ಕರ ಗುಣ ಇರೋದ್ರಿಂದ ಬಹಿರ್ದತೆಯಾದ್ದು, ಅಂದರೆ ಹೊರಗಡೆ ಆಗಿತ್ತು. ಸ್ನಾನ ಮಾಡಬೇಕಾಗಿತ್ತು. ಸ್ನಾನ ಮಾಡಬೇಕಾದ್ರೆ ಏನು ಮಾಡೋದು, ಇಲ್ಲಿ ಮರೆ ಇರಲಿಲ್ಲ. ಇಲ್ಲಿ ಚಿಕ್ಕದಾಗಿ ಮುತ್ತಗಾಮಿನಿಯಾಗಿ ಕಾವೇರಿ ಹರಿತಿತ್ತು. ಕಾವೇರಿ ಯಾವಾಗ ಹರಿತಿಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಹೋದ್ರು. ಆ ಜಾಗದಲ್ಲಿ ಮರೆ ಇರಲಿಲ್ಲ ಅಂದ ತಕ್ಷಣ ಏನು ಮಾಡಿದ್ರು, ಲಕ್ಷ್ಮಣನ ಕೈಲಿ ರಾಮರ ಕೈಲಿ ರಿಪು ಭಯಂಕರ ಅಸ್ತ್ರ, ವಜ್ರಾವರ್ತ ಸಾಗರಾವರ್ತ ಅಂತ 2 ರಿಪು ಭಯಂಕರ ಅಸ್ತ್ರ ಇದೆ. ರಿಪು ಅಂದರೆ ಶತ್ರು ಅಂತ, ಅಸ್ತ್ರ ಅಂದರೆ ಬಿಲ್ಲು ಬಾಣ ಸ್ವಾಮಿಗಳ ಕೈ. ವಜ್ರಾವರ್ತ ಅನ್ನೋ ಬಿಲ್ಲುನ ಹೂಡಿದ ತಕ್ಷಣ ಲಕ್ಷ್ಮಣ ಬಂಡೆ 2 ಭಾಗವಾಗಿ ಬಿಟ್ಟು ದಾರಿ ಮಾಡ್ತು ನೀರು ಬರೋಕ್ಕೆ. ಸೀತಮ್ಮನವರು ಅವಾಗ ಹೋಗಿ ಆ ಜಾಗದಲ್ಲಿ ಸ್ನಾನ ಮಾಡಿದ್ರು. ಇವತ್ತಿಗೂ ಆ ಸ್ನಾನ ಮಾಡಿರೋ ಜಾಗದಲ್ಲಿ ಎಣ್ಣೆ, ಸೀಗೆಕಾಯಿ, ಅರಿಶಿಣ ಮಿಶ್ರಿತ ನೀರು ಬರುತ್ತೆ. ಅದು ಇನ್ನೂ ಕುರುಹಿದೆ. ಅದಕ್ಕೆ ಧನುಷ್ಕೋಟೆ, ಧನದಿಂದ ಸೀಳು ಬಿಟ್ಟಿದ್ದಕ್ಕೆ ಬಂಡಿನ ಧನುಷ್ಕೋಟೆ ಅಂತ ಹೆಸರಾಯಿತು. ಶ್ರೀರಾಮರು ತೃಣಬಿಂದ ಮಹರ್ಷಿಗಳ ಪ್ರತಿಷ್ಠಾಪನೆಯಾಗಿ ತೃಣಬಿಂದ ಮಹರ್ಷಿ ತಪಸ್ಸು ಮಾಡ್ತಿದ್ರು ಈ ಜಾಗದಲ್ಲಿ. ಶ್ರೀರಾಮರು ಅವರಿಗೆ ದರ್ಶನ ಕೊಟ್ಟು ನೀವು ಇಲ್ಲೇ ನೆಲೆಸಬೇಕು, ನಿನ್ನ ಎಲ್ಲ ರೂಪದಲ್ಲೂ ನೋಡಿದ್ದೀನಿ, ನಿನ್ನ ಕಲ್ಯಾಣ ರೂಪದಲ್ಲಿ ನೋಡಿಲ್ಲ ಅಂದಾಗ ಸೀತಮ್ಮನವ್ರನ್ನ ಬಲಗಡೆ ನಿಲ್ಲಿಸಿ ದರ್ಶನ ಕೊಟ್ಟರು. ಸ್ವಾಮಿಗಳಿಗೆ ಅವರ ತಪಸ್ಸು ಫಲಿಸಿತು, ಅವ್ರ ಇಷ್ಟಾರ್ಥ ಸಿದ್ಧಿಸಿತು. ನೀವು ಲೋಕ ಕಲ್ಯಾಣಾರ್ಥವಾಗಿ ಇಲ್ಲೇ ನೆಲೆಸಬೇಕು ಅಂತ ಹೇಳಿದಾಗ ಒಂದು ಅಂಶ ಸ್ವಾಮಿದು ಇಲ್ಲಿ ನೆಲೆಸ್ತು. ಅದೇ ಮೂಲ ಮೂರ್ತಿಗಳು ಸೀತಾ ಲಕ್ಷ್ಮಣ ಮತ್ತು ಸೀತಮ್ಮನವರು ಬಲಗಡೆ ಇರೋದು. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಹಿರೇಮಗಳೂರು ಅನ್ನೋ ಕ್ಷೇತ್ರದಲ್ಲೇ ಶ್ರೀರಾಮರು ಬಲಗಡೆ ಇರೋದು. ಶ್ರೀರಂಗಮಲ್ಲೂ ಬಲಗಡೆ ಇರೋದು ಶ್ರೀರಾಮರು. ಅದು ಬಿಟ್ಟರೆ ಈ ದಕ್ಷಿಣ ಭಾರತ ದ್ರಾವಿಡ ಪ್ರಾಂತ್ಯದಲ್ಲಿ ಶ್ರೀರಾಮರು ಇರೋ ಜಾಗ ಅಂದರೆ ಚುಂಚಾರಣ್ಯ ಕ್ಷೇತ್ರ, ಚುಂಚನಕಟ್ಟೆ. ಓಕೆ, ಮೇಲೆ ಕೋದಂಡರಾಮಸ್ವಾಮಿ ದೇವಸ್ಥಾನದಿಂದ ಸ್ಟ್ರೈಟ್ ಮೆಟ್ಲಿದೆ. ಸೊ ಮೆಟ್ಲ ಕಡೆಯಿಂದ ಬಂದರೆ ಸೊ ನಿಮಗೆ ಇಲ್ಲಿ ನದಿ ಐತಲ್ಲ, ಅಲ್ಲಿಂದ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಸೊ ದಾಟ್ಕೊಂಡು ಬರಬೇಕಾಗುತ್ತೆ. ಸೊ ಯಾರು ಬರೋಕ್ಕೆ ಹೋಗಬೇಡಿ. ಸೊ ನದಿ ಹತ್ರ ಹೋಗ್ತಾಯಿದ್ದೀನಿ ಇವಾಗ. ಸೊ ನೋಡಿ, ಇದೆ ಚುಂಚನಕಟ್ಟೆ ಫಾಲ್ಸು, ಕಾವೇರಿ ನದಿ, ಆರಂಗಿ ಡ್ಯಾಮ್ ನೀರು ಮತ್ತು ಕಾವೇರಿ ನದಿ ನೀರು ಸೇರಿ ಇಲ್ಲಿ ಬರ್ತಾರದು. ಇದೆ ಚುಂಚನಕಟ್ಟೆ ಫಾಲ್ಸ್. ನೋಡಿ ಹೆಂಗೆ ಹರಿತಾ ಇದೆ. ಯಾವುದೇ ಕಾರಣದಿಂದ ಸೊ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಯಾವುದೇ ಕಾರಣದಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಸ್ಥಗಿತಗೊಂಡಾಗ ನದಿ ನೀರಿನ ಪ್ರವಾಹ ಹೆಚ್ಚಾಗುತ್ತದೆ. ಆದ್ದರಿಂದ ಜಲಪಾತದ ಬಳಿ ಯಾರೂ ಹೋಗಬಾರದು. ಸೊ ನೋಡಿ, ಫಾಲ್ಸ್ ಹತ್ರ ಯಾರು ಹೋಗಬಾರ್ದಂತೆ. ದೇವಸ್ಥಾನದ ಆವರಣದಲ್ಲಿ ಅಡುಗೆ ಮಾಡೋದು ನಿಷೇಧಿಸಲಾಗಿದೆ. ಸೊ ನೋ ಕುಕಿಂಗ್, ನೋ ಕ್ಯಾಂಪಿಂಗ್. ಸೊ ನೋಡಿದ್ವಿ, ಲಕ್ಷ್ಮಣ ಬಾಣ ಬಿಟ್ಟು ಮಾಡಿರೋಂಥ ನೀರು ಬರೋದಕ್ಕೆ ಮಾಡಿರೋಂಥ ಜಾಗ ಇದು. ಓಕೆ, ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಇಲ್ಲಿಂದ ಸೀದಾ ಬೇರಿಯಾ ಅನ್ನೋ ಊರು ಸಿಗ್ತದೆ. ಅಲ್ಲಿ ಹೋಗ್ಬಿಟ್ಟು ಮತ್ತು ಅಲ್ಲೋಗಿ ಯಾವುದು ನಾಗಮಂಗಲ ಮೇಲೆ ಯಡಿಯೂರಿಗೆ ಹೋಗ್ಬಿಟ್ಟು ಯಡಿಯೂರಿಂದ ಡಾಬಾಸ್ಪೇಟೆ ತೊಗೊಂಡು ನಮ್ಮ ಸ್ಯಾಟಲೈಟ್ ರಿಂಗ್ ರೋಡ್ ಏನಿದೆ ಅದರಲ್ಲಿ ಕೋಲಾರ್ಗೆ ಹೋಗ್ತೀನಿ.
ಸೊ ಆದರೆ ಯಡಿಯೂರಿಗೆ ಒಂದ್ಸತಿ ವಿಸಿಟ್ ಮಾಡ್ತೀನಿ ಹೋಗ್ಬೇಕಾದ್ರೆ ಲಾಸ್ಟಲ್ಲಿ. In 100 meters, turn right. ಓಕೆ, ಸಿಗೋಣ ಮುಂದೆ. ನೋಡಿ ಮುಂದೆನೇ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇರೋದು. ಜಲ ವಿದ್ಯುತ್ ಸ್ಥಾವರ ಮುಂದೆ ನೋಡಿ ಏನೋ ಸೀನ್ ಆಗಿದೆ ಅವರು. ಓಕೆ ನೋಡಿ, ಇದೇ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟು. ಸೊ ಮುಂದೆ ಏನು ಕಾಣಿಸ್ತಾ ಇದೆ ಅದು, ಮುಂದೆ ಹೋಗೋಣ ಬರೀ. ನೋಡಿ ಇದೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್. ಸೊ ಇಲ್ಲೇ ಕರೆಂಟ್ ಉತ್ಪಾದನೆ ಆಗೋದು. ಸೊ ಕರೆಂಟ್ ಉತ್ಪಾದನೆ ಆಗಿದ್ರೆ ನೀರನ್ನ ಜಾಸ್ತಿ ಬಿಡ್ತಾರೆ. ಸೊ ಅದೇ ಅಲ್ಲಿ ನೋಡಿದ್ರಲ್ಲ ಬೋರ್ಡು ಅಲ್ಲ ನೋಡಿ, ಹಿಂಗೆ ಹೋಗಿ ಅಲ್ಲೆಲ್ಲ ಕರೆಂಟ್ ಉತ್ಪಾದನೆ ಆಗಿ. ಸೊ ಓಕೆ, ಚಿಂಚನಕಟ್ಟೆಯಿಂದ ನಾಗಮಂಗಲ ಹೋಗಿ, ನಾಗಮಂಗಲದಲ್ಲಿ ಯಡಿಯೂರಿಗೆ ಹೋಗೋಣ. ಹೋಗಿ ಮರೂರು ಹ್ಯಾಂಡ್ ಪೋಸ್ಟ್ ಹತ್ರ ಲೆಫ್ಟ್ ತೊಗೊಂಡು ನಾನು ಧರ್ಮಸ್ಥಳ ಹೋಗ್ತಾಯಿದ್ದೀನಿ. ಸೊ ಯಡಿಯೂರಿಗೆ ಹೋಗೋಣ ಅಂದ್ಕೊಂಡೆ, ಆದರೆ ಮಳೆ ಇರೋ ಕಾರಣದಿಂದ ಸೊ ಇಲ್ಲಿ ನಿಲ್ಲಿಸಿಲ್ಲ, ಲಾಸ್ಟಾಗಿ ಹೊಡ್ಕೊಂಬಂದೆ. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ಕನ್ನಡ ಮೋಟೋದಾಗ ಎಲ್ಲ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.